ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನಗೂಡು ಕನ್ನಡ ವ್ಲಾಗ್ಗೆ ಸ್ವಾಗತ. ಅಮ್ಮನಗೂಡು ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನಿವತ್ತು ಬ್ಲೌಸ್ ಪೀಸಿಂದ ಕಳ್ಸಕ್ಕೆ ಸಾರಿ ಉಡ್ಸೋದು ತೋರಿಸ್ತಾ ಇದ್ದೀನಿ. ಅದು ಎಷ್ಟು ಈಸಿಯಾಗಿ ಉಡಿಸ್ಬೋದು. ಈಗ ದಸರಾ ಟೈಮಲ್ಲಿ ಎಲ್ಲರೂ ಕಳಸ ಇಡ್ತೀವಿ. ಬ್ಲೌಸ್ ಪೀಸ್ನ ಹಾಗೆ ಇಡೋ ಬದಲು ಸಾರಿ ಈ ಥರ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಸ್ವಲ್ಪ ಒಡವೆ ಹಾಕಿ ಅಮ್ಮನವ್ರನ್ನ ಕೂರಿಸ್ಬೋದು. ಒಂದು ಹೊಸದು ಒಳ್ಳೆ ರೆಡ್ ಕಲರ್ ಇರೋ ಬ್ಲೌಸ್ ಪೀಸ್ ತೊಗೊಂಡು ಈ ಥರ ಉದ್ದುದ್ದಕ್ಕೆ ನೆರಿಗೆಗಳು ಮಾಡಿಕೊಂಡು ಹಿಂದೆ ಮುಂದೆ ಎಲ್ಲ ಕ್ಲಿಪ್ ಹಾಕಿ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಈ ಥರ ಕಳ್ಸೋದು ಚೊಂಬಗೆ ಇಟ್ಬಿಟ್ಟು ಬ್ಲೌಸ್ ಪೀಸ್ನ ಅದನ್ನ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಈ ಕಳ್ಸಕ್ಕೆ ನಾವು ತುಂಬ ಹೂವು ಹಾಕಿ ಅಲಂಕಾರ ಮಾಡಿ ಅದನ್ನ ಡೈಲಿ ತೆಗೆದು ಮತ್ತೆ ಬೇರೆದು ಇಡಬೇಕಾದ್ರೆ ಏನಾದರೂ ಕಳ್ಸ ಅಲ್ಗಾಡ್ಬಿಟ್ರೆ ಅದು ಸರಿ ಹೋಗಲ್ಲ ಅಂತ ನಾನು ಈ ಥರ ಮಾಡಿ ಕೂರಿಸ್ಬಿಟ್ಟು ಸಿಂಪಲ್ಲಾಗಿ ಕಡಿಮೆ ಹೂವಿಟ್ಟು ಪೂಜೆ ಮಾಡ್ತೀನಿ. ನಾನು ಈ ಥರ ಎಲ್ಲ ಸಾರಿ ಎಲ್ಲ ಉಡಿಸಿ ರೆಡಿ ಮಾಡಿ ಆಮೇಲೆ ಕಳಸದೊಳಗಡೆ ಶುದ್ಧವಾದ ನೀರು ಹಾಕಿ ಅದಕ್ಕೆ ಗಂಗಾಜಲ ಮತ್ತು ಜವಾದ್ ಪೌಡ್ರು, ನಿಂಬೆಹಣ್ಣು, ಒಂದು ಹೂವು, ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕಿ ಆಮೇಲೆ ದೇವ್ರ ಮನೆಯಲ್ಲಿ ಅಕ್ಕಿ ತುಂಬಿರೋ ತಟ್ಟೆ ಮೇಲೆ ಇಡ್ತೀನಿ. ಇದನ್ನು ಅಮ್ಮನವ್ರಿಗೇನು ತುಂಬ ಅಲಂಕಾರ ಮಾಡಲ್ಲ. ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಒಡವೆ ಹಾಕಿ ಪೂಜೆ ಮಾಡೋದಷ್ಟೆ. ಈ ಕಳಸಕ್ಕೆ ಬಂಗಾರದ್ದು ಒಂದು ಒಡವೆ ಅಥವಾ ಬೆಳ್ಳಿದು ಒಂದು ಒಡವೆ ಹಾಕಿ ಸಾಕು. ಮತ್ತೇನು ಬೇರೆ ಆರ್ಟಿಫಿಷಿಯಲ್ ಒಡವೆಗಳು ಹಾಕೋದು ಬೇಡ. शुंभ निशुंभ महाहवतर्पित भूत पिशाच
ಅದಕ್ಕೆ ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಬೇಕಾದರೆ ಅಮ್ಮನವ್ರ ಮೊಗಸಿರಿ ಕೂಡ ಇಡ್ಬೋದು ಅದಕ್ಕೆ. ಇಲ್ಲೊಂದು 11 ಚುಕ್ಕಿಯಿಂದ 11 ಚುಕ್ಕಿ ಸಮ ಬರೋ ಒಂದು ರಂಗೋಲಿ ಹಾಕ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಹಬ್ಬದ ದಿನ ಹಾಕೋಬಹುದು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.
ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.